ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಾಮನ್ ಕ್ವೆಶ್ಚನ್ ನನಗೆ ಬರ್ತಾ ಇರುತ್ತೆ. ನಮ್ಮ ಕ್ರಿಯಾಟಿನಿನ್ 6 ಇದೆ, ನಮ್ಮ ಕ್ರಿಯಾಟಿನಿನ್ 3.5 ಇದೆ, ನಮ್ಮ ಯೂರಿಯಾ ಹೆಚ್ಚಿಗೆ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ನಾವು ಏನು ಡಯಟನ್ನು ತಿನ್ನಬೇಕು, ಏನನ್ನು ಅವಾಯ್ಡ್ ಮಾಡಬೇಕು ಎಕ್ಸೆಟ್ರಾ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ಇವತ್ತು ಪಡೆದುಕೊಳ್ಳೋಣ. ಕಿಡ್ನಿ ಪ್ರಾಬ್ಲಮ್ ಬಹಳ ಕಾಮನ್. ಇನ್ನ ಕಾಲದಲ್ಲಿ ಬಹಳಷ್ಟು ಕಾರಣ ಇದೆ. ಒಂದು, ಡಯಾಬಿಟಿಸ್ ಇಸ್ ಅ ಮೋಸ್ಟ್ ಕಾಮನ್ ರೀಸನ್ ಟು ಡೆವಲಪ್ ಈ ರೀತಿ ಕಿಡ್ನಿ ಪ್ರಾಬ್ಲಮ್ಸ್. BP ಇಸ್ ಸೆಕೆಂಡ್ ಕಾಮನ್ ರೀಸನ್ ಈ ರೀತಿ ಕಿಡ್ನಿ ಪ್ರಾಬ್ಲಮ್ಸ್ ಡೆವಲಪ್ ಆಗೋಕ್ಕೆ. ಕಿಡ್ನಿ ಪ್ರಾಬ್ಲಮ್ಸು ಬಹಳಷ್ಟು ಕಾರಣದಿಂದ ಡೆವಲಪ್ ಆಗ್ಬೋದು, ಬಟ್ ಇವು ಎರಡು ಮೋಸ್ಟ್ ಕಾಮನ್ ಕಾಸ್. ನಿಮಗೆ ಕಿಡ್ನಿ ಇನ್ಫೆಕ್ಷನಿಂದ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು, ಕಿಡ್ನಿ ಸ್ಟೋನ್ಸಿಂದ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇರ್ಬೋದು, ಆನುವಂಶಿಕ ಕೆಲವೊಂದು ರೋಗಗಳಿಂದ ಕಿಡ್ನಿ ಡಿಸೀಸ್ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಕಿಡ್ನಿಗೆ ಏನಾದರೂ ಇಂಜುರಿ ಆಯಿತು, ಟ್ರಾಮಾ ಆಯಿತು, ಅದರಿಂದ ನಿಮ್ಮ ಕಿಡ್ನಿ ಪ್ರಾಬ್ಲಮ್ ಶುರುವಾಗ್ತಾ ಇರ್ಬೋದು, ಕಿಡ್ನಿಯಲ್ಲಿ ಉರಿಯೂತವಾಗ್ತಾ ಇರ್ಬೋದು, ಇನ್ಫ್ಲಮೇಷನ್ ಆಗ್ತಾ ಇರ್ಬೋದು, ಅದರಿಂದ ನಿಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಬರ್ಬೋದು. ಈ ಆಟೋ ಇಮ್ಯೂನ್ ಡಿಸೀಸ್, ಎಲ್ಲಿ ನಿಮಗೆ ನಿಮ್ಮ ಬಾಡಿನೇ ನಿಮ್ಮ ಓನ್ ಸೆಲ್ಸ್, ನಿಮ್ಮ ಓನ್ ಕಿಡ್ನಿ ಅಗೇನ್ಸ್ಟೇ ಫೈಟ್ ಮಾಡ್ತಾ ಇರುತ್ತೆ. SLE, ರುಮೆಟಾಯ್ಡ್ ಆರ್ಥ್ರೈಟಿಸ್, ಇವೆಲ್ಲದರಿಂದ ಕಿಡ್ನಿ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ಸೊ ಕಿಡ್ನಿ ಪ್ರಾಬ್ಲಮ್ಸಿಗೆ ಬಹಳಷ್ಟು ರೀಸನ್ಸ್ ಇದ್ದಾವೆ. ಮೋಸ್ಟ್ ಕಾಮನ್ ನಾನು ಹೇಳಿದೆ, ಒನ್ ಈಸ್ ಡಯಾಬಿಟಿಸ್ ಆ್ಯಂಡ್ ಎರಡನೇದು BP. ಈ ಡಯಾಬಿಟಿಸ್ ಆ್ಯಂಡ್ BP ಬಹಳ ಡೇಂಜರಸ್ ಆ್ಯಂಡ್ ಸೈಲೆಂಟ್ ಕಿಲ್ಲರ್ಸ್ ಇವು. ಓಕೆ, ಸೊ ಈ ಪೇಷಂಟ್ಸಲ್ಲಿ ನಾವು ಮೋಸ್ಟ್ಲಿ ಈ ಕಿಡ್ನಿ ಡಿಸೀಸಸನ್ನು ನೋಡ್ತಾ ಇರ್ತೀವಿ. ಆ್ಯಂಡ್ ಯೂಶ್ವಲಿ ಕಿಡ್ನಿ ಡಿಸೀಸ್ ಇದ್ದಾಗ ಪೇಷಂಟ್ಸಿಗೆ ಕಾಲು ಊತ ಬರೋದು, ಅಥವಾ ಸೊಂಟ ನೋವು ಬರ್ತಾ ಇರೋದು, ಅಥವಾ ನಮಗೆ ಯಾವಾಗ ನಿಮ್ಮ ಡಾಕ್ಟ್ರು ನಿಮ್ಮ ಯೂರಿಯಾ ಕ್ರಿಯಾಟಿನನ್ನು ಯೂಶ್ವಲಿ ಮಾನಿಟ್ರ್ ಮಾಡೋಕ್ಕೆ ಹೇಳ್ತಾರೆ. ಸೊ ಮಾನಿಟ್ರ್ ಮಾಡಿದಾಗ ಕ್ರಿಯಾಟಿನಿನ್ ಹೆಚ್ಚಿಗೆನೇ ಬರ್ತಾ ಇರುತ್ತೆ, ಯೂರಿಯಾ ಹೆಚ್ಚಿಗೆ ಬರ್ತಾ ಇರುತ್ತೆ. ಸೊ ಬೇಸಿಕಲಿ ಯೂರಿಯಾ ಮತ್ತು ಕ್ರಿಯಾಟಿನಿನ್ ಇವೆಲ್ಲ ಒಂದು ವೇಸ್ಟ್ ಪ್ರಾಡಕ್ಟ್ಸ್. ಓಕೆ, ನಿಮ್ಮ ಬಾಡಿಯಿಂದ ನಾವು ಇವುಗಳನ್ನು ಹೊರಗೆ ಹಾಕಬೇಕು. ಇವು ವೇಸ್ಟು. ಸೊ ನಮ್ಮ ಬಾಡಿಯನ್ನು ಬಿಟ್ಕೊಂಡು ಹೋಗ್ತಾ ಇರಬೇಕು. ನಿಮ್ಮ ಬಾಡಿ ಎಲ್ಲ ಕೆಲಸ ಆದಮೇಲೆ, ನಿಮ್ಮ ಪ್ರೋಟೀನ್ಸನ್ನೆಲ್ಲ ಅದು ಕರಗಿಸ್ಕೊಂಡ್ಮೇಲೆ, ನಿಮ್ಮ ಕಾರ್ಬೋಹೈಡ್ರೇಟ್ಸನ್ನು ಕರಗಿಸ್ಕೊಂಡ್ಮೇಲೆ, ನಿಮ್ಮ ಫ್ಯಾಟ್ಸನ್ನೆಲ್ಲ ಕರಗಿಸ್ಕೊಂಡ್ಮೇಲೆ, ಎಲ್ಲ ಕೆಲವೊಂದು ವೇಸ್ಟ್ ಪ್ರಾಡಕ್ಟ್ಸ್ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಈ ವೇಸ್ಟನ್ನು ತೆಗೆಯುವಂಥ ಕೆಲಸ ಯಾರು ಮಾಡ್ತಾ ಇರ್ತಾರೆ? ನಮ್ಮ ಕಿಡ್ನಿಗಳು. ಓಕೆ, ಸೊ ಯಾವಾಗ ಕಿಡ್ನಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಪೇಷಂಟಿಗೆ ಈ ಥರದ ಲಕ್ಷಣಗಳು ಬರೋಕ್ಕೆ ಶುರುವಾಗ್ತವೆ. ಕಿಡ್ನಿ ಸರಿ ಕೆಲಸ ಮಾಡೋದಿಲ್ಲ, ಈ ಎಲ್ಲ ಕಸಗಳು, ಎಲ್ಲ ವೇಸ್ಟ್, ಯೂರಿಯಾ ಇರ್ಬೋದು, ಕ್ರಿಯಾಟಿನ್ನು ಹೆಚ್ಚಿಗೆ ಆಗೋಕ್ಕೆ ಶುರುವಾಗುತ್ತೆ, ಪೇಷಂಟಿನ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಆಗೋಕ್ಕೆ ಶುರುವಾಗುತ್ತೆ, ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್, ಇವೆಲ್ಲ ಇಲೆಕ್ಟ್ರೋಲೈಟ್ಸು, ಇವೆಲ್ಲ ಒಂದು ರೇಂಜಲ್ಲಿ ಇರಬೇಕು. ಇವಿರ್ದಿದ್ದಾಗ ಏನಾಗುತ್ತವೆ, ಇವು ಯಾವುದೇ ಹೆಚ್ಚು ಕಡಿಮೆ ಆದಾಗ ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ನಿಮಗೆ ಯೋಚನೆ ಮಾಡೋಕ್ಕೆ ಅಥವಾ ಥಿಂಕ್ ಮಾಡೋಕ್ಕೆ ನಿಮ್ಮ ಬ್ರೈನಿಗೆ ಎಫೆಕ್ಟ್ ಆಗ್ಬೋದು. ಸೊ ಈ ಎಲ್ಲ ಸುಮಾರಷ್ಟು ಲಕ್ಷಣಗಳನ್ನು, ಈ ಸಿಂಪ್ಟಮ್ಸ್ಗಳನ್ನು ಈ ಇಲೆಕ್ಟ್ರೋಲೈಟ್ ಸಹ ತರ್ತಾ ಇರ್ಬೋದು. ಪೇಷಂಟ್ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಅವರಿಗೆ ಕೈಕಾಲೆಲ್ಲ ಊದ್ಕೊಳ್ಳೋಕೆ ಶುರುವಾಗುತ್ತೆ, ಕಿಡ್ನಿ ಜಾಗದಲ್ಲಿ ನೋವು ಬರೋಕ್ಕೆ ಶುರು ಆಗ್ಬೋದು ಕೆಲವೊಬ್ಬರಿಗೆ. ಕೆಲವೊಂದು ಸಲ ಪೇಷಂಟ್ಸಿಗೆ ಬಹಳ ಅವರಿಗೆ ಈ ಥರ ಡಿಸ್ಓರಿಯೆಂಟೆಡ್ ಆಗಿಬಿಡ್ತಾರೆ. ಏನು ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ ಅದು ಮರ್ತೋದಂಗೆ ಆಗಿಬಿಡುತ್ತೆ, ಬಿಕಾಸ್ ಆಫ್ ದಿಸ್ ಇಲೆಕ್ಟ್ರೋಲೈಟ್ ಚೇಂಜಸ್ ಎಲ್ಲ. ಆ್ಯಂಡ್ ಬಹಳಷ್ಟು ಪ್ರಾಬ್ಲಮ್ಸನ್ನು ಈ ಯೂರಿಯಾ ಕ್ರಿಯಾಟಿನಿನ್ ಹೆಚ್ಚಿಗೆ ಇದ್ದಾಗ ಪೇಷಂಟ್ಸ್ ಫೇಸ್ ಮಾಡ್ತಾ ಇರ್ಬೋದು. ಸೊ ಯೂಶ್ವಲಿ ಡಾಕ್ಟ್ರಿಗೆ ಹೋದಾಗ ಅವರು ಡಾಕ್ಟ್ರಿಗೆ ಏನು ಹೇಳ್ತಾರೆ, ಕೆಲವೊಂದು ಚೇಂಜಸನ್ನು ಮಾಡಿ ನಿಮ್ಮ ಡಯಟಲ್ಲಿ ಅಂತ ಇರ್ತಾರೆ. ಸೊ ಏನು ಅವು ಚೇಂಜಸ್, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಫಸ್ಟ್ ಥಿಂಗ್ ನಾನು ಹೇಳಿದೆ, ಯೂರಿಯಾ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗುತ್ತೆ. ಆ್ಯಂಡ್ ಯೂರಿಯಾ ಆ್ಯಂಡ್ ಕ್ರಿಯಾಟಿನಿನ್ ಇವೇನು, ಕ್ರಿಯಾಟಿನಿನ್ ಈಸ್ ಎಂಡ್ ಪ್ರಾಡಕ್ಟ್, ನಿಮ್ಮ ಮಸಲ್ಲಿಂದ ಬರುವಂತಹ ಒಂದು ಎಂಡ್ ಪ್ರಾಡಕ್ಟ್, ನಿಮ್ಮ ಸ್ನಾಯುಗಳಿಂದ ಬರುವಂಥ ಒಂದು ಎಂಡ್ ಪ್ರಾಡಕ್ಟ್. ಯೂರಿಯಾ ಪ್ರೋಟೀನಿನ ಒಂದು ಎಂಡ್ ಪ್ರಾಡಕ್ಟ್. ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕಾಗತ್ತೆ. ಪ್ರೋಟೀನ್ ಇರಲಿಲ್ಲ ಅಂದರೆ ನಮ್ಮ ಬಾಡಿಯ ಯಾವುದೇ ಜೀವಕೋಶಗಳು ಕೆಲಸ ಮಾಡೋಕ್ಕಾಗ್ತಾ ಇರೋದಿಲ್ಲ. ಬಟ್ ಕಿಡ್ನಿಯಲ್ಲಿ ಏನಾಗೋಗುತ್ತೆ, ಈ ಪ್ರೋಟೀನನ್ನು, ಅದರ ವೇಸ್ಟನ್ನು, ಯೂರಿಯಾ ಅಥವಾ ಕ್ರಿಯಾಟಿನ್ ಏನಿದೆ ಅದರ ವೇಸ್ಟನ್ನು ತೆಗೆಯುವಂತಹ ಈ ಕೆಪಾಸಿಟಿ, ಎಬಿಲಿಟಿ ಕಡಿಮೆ ಆಗಿರೋದ್ರಿಂದ ನಾವು ಹೆಚ್ಚಿಗೆ ಪ್ರೋಟೀನನ್ನು ತಗೊಳಕ್ಕಾಗ್ತಾ ಇರೋದಿಲ್ಲ. ಯಾಕಂದರೆ ಕಿಡ್ನಿಗೆ ಅದನ್ನು ಹೊರಗೆ ಹಾಕೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ಡಾಕ್ಟರ್ಸ್ ಯೂಶ್ವಲಿ ಏನು ಹೇಳ್ತಾರೆ, ನಿಮ್ಮ ಪ್ರೋಟೀನನ್ನು ಲಿಮಿಟ್ ಮಾಡಬೇಕು ಅಂತ.
ಓಕೆ, ಲಿಮಿಟ್ ಮಾಡಬೇಕು. ಸ್ಟಾಪ್ ಮಾಡೋಕ್ಕಾಗೋದೇ ಇಲ್ಲ, ಯಾಕಂದರೆ ಸ್ಟಾಪ್ ಮಾಡಿದರೆ ನಿಮಗೆ ಶಕ್ತಿನೇ ಇರೋದಿಲ್ಲ, ನಿಮ್ಮ ಜೀವಕೋಶಗಳಿಗೆ ಒಂದು ನ್ಯೂಟ್ರಿಷನ್ನೇ ಇರೋದಿಲ್ಲ. ಓಕೆ, ಸೊ ಪ್ರೋಟೀನ್ ಬೇಕಾಗತ್ತೆ, ಬಟ್ ಕಡಿಮೆ ಮಾಡಬೇಕಾಗತ್ತೆ. ಸೊ ಯೂಶ್ವಲಿ ಈಗ ಪೇಷಂಟ್ಸು ಡಯಾಲಿಸಿಸ್ ಮೇಲೆ ಇರಲಿಲ್ಲ ಅಂದಾಗ ನಾವು ಅರೌಂಡ್ 0.6 to 0.8 grams ಪರ್ ಕೆ ಜಿ, ನಿಮ್ಮ ಪರ್ ಕೆ ಜಿಗೆ ನಿಮಗೆ 0.6 to 0.8 grams ಪ್ರೋಟೀನನ್ನು ನಾವು ಕೊಡಬೇಕಾಗತ್ತೆ ಪೇಷಂಟಿಗೆ ಪರ್ ಡೇ. ಬಟ್ ಅರೌಂಡ್ 1.2 grams ಪರ್ ಕೆ ಜಿ ಪರ್ ಡೇ, ಪರ್ ಕೆ ಜಿಗೆ 1 kgಗೆ 1.2 grams ಪ್ರತಿ ದಿವಸಕ್ಕೆ ನಾವು ಕೊಡಬೇಕಾಗತ್ತೆ, ಯಾರಲ್ಲಿ ಡಯಾಲಿಸಿಸ್ ಇರುವಂಥ ಪೇಷಂಟ್ಸಲ್ಲಿ. ಬಟ್ ಪ್ರೋಟೀನ್ಸನ್ನು ತೆಗೆದುಕೊಳ್ಬೇಕಾದ್ರೂ ನೀವು ಕೆಲವೊಂದು ಥಿಂಗ್ಸನ್ನು ನೆನಪಿಟ್ಕೊಳ್ಬೇಕು. ಆದಷ್ಟು ನೀವು ಈ ಪ್ಲಾಂಟ್ ಸೋರ್ಸಸ್ಸಲ್ಲಿ, ಅಂದರೆ ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ಪ್ರೋಟೀನನ್ನು ತೊಗೊಳ್ಳಿ ಅಂತ ಇರ್ತೀವಿ, ಯಾಕಂದರೆ ಅದು ಸ್ವಲ್ಪ ಈಸಿ ಆಗುತ್ತೆ ಕಿಡ್ನಿಗೆ ತೆಗೆದು ಹಾಕೋಕ್ಕೆ ಕಂಪೇರ್ ಟು ಈ ಆ್ಯನಿಮಲ್ ಸೋರ್ಸಸ್. ಸೊ ನಿಮಗೆ ಡಾಕ್ಟ್ರ್ ಹೇಳ್ಬೋದು ನೀವು ಈ ಥರ ಹಣ್ಣು, ಈ ಥರ ಹಂಪಲ, ಈ ಥರದನ್ನು ಹೆಚ್ಚಿಗೆ ತೊಗೊಳ್ಳಿ. ಹೆಚ್ಚಿಗೆ ನೀವು ಚಿಕನ್ನು, ಮಟನ್ನು, ಎಗ್ಗು ಇವೆಲ್ಲ ಯಾವುದನ್ನು ಹೆಚ್ಚಿಗೆ ತೊಗೊಳಕ್ಕಾಗೋದಿಲ್ಲ. ಕೆಲವೊಂದು ಸಲ ನಾವು ಅದನ್ನು ಸ್ಟಾಪೇ ಮಾಡಬೇಕಾಗತ್ತೆ. ಈವನ್ ಎಗ್ಗಲ್ಲಿ ನಾವು ಎಗ್ ವೈಟನ್ನು ತಿನ್ನಕ್ಕೆ ಹೇಳ್ತೀವಿ, ಒಂದೇ ಒಂದು ಎಗ್ಗನ್ನು ನೀವು ತಿನ್ಬೋದು. ಡೇರಿ ಪ್ರಾಡಕ್ಟ್ಸ್, ಈ ಹಾಲು ಮತ್ತು ಹಾಲಿನ ಪದಾರ್ಥಗಳೇನಿರ್ತವೆ ಅವುಗಳಲ್ಲೂ ಸಹ ಹೆಚ್ಚಿಗೆ ಫಾಸ್ಫರಸ್ ಎಕ್ಸೆಟ್ರಾ ಇರ್ತವೆ. ಸೊ ಅದನ್ನು ನಾವು ನಿಮಗೆ ಲಿಮಿಟ್ ಮಾಡೋಕ್ಕೆ ಹೇಳ್ಬೋದು. ಇದರಲ್ಲೂ ಪ್ರೋಟೀನ್ ಇರ್ತವೆ, ಸೊ ಅವುಗಳನ್ನು ನಾವು ನಿಮಗೆ ಕೆಲವೊಂದು ಸಲ ಸ್ಟಾಪ್ ಮಾಡೋಕ್ಕೂ ಸಹ ಹೇಳ್ತಾ ಇರ್ಬೋದು. ಸೊ ನಿಮಗೆ ಪ್ರೋಟೀನ್ ಸೋರ್ಸ್ ಹೇಗೆ ಸಿಗುತ್ತೆ, ಟ್ರೈ ನಿಮ್ಮ ಪ್ಲಾಂಟ್ ಬೇಸ್ಡ್, ಅಂದರೆ ಈ ಫ್ರೂಟ್ಸು, ಈ ಥರ ವೆಜಿಟೇಬಲ್ಸು ಅಥವಾ ನಿಮ್ಮ ಈ ದಾಲೆಲ್ಲ ಏನಿರುತ್ತೆ ಅದನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀವು ತಿನ್ನಬೇಕಾಗತ್ತೆ. ಕ್ವಾಂಟಿಟಿ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಎಷ್ಟು ತಿನ್ನಬೇಕು ಅನ್ನೋದು. ನಾ ಹೇಳಿದೆ, ಈಗ ನಿಮಗೆ ನೀವು ವಿತೌಟ್ ಡಯಾಲಿಸಿಸ್ ಮೇಲೆ ಇದ್ದೀರಾ ಅಂದಾಗ ನಿಮಗೆ ನಾವು ಅರೌಂಡ್ 0.6 to 0.8 grams ಪರ್ ಕೆ ಜಿ ಪರ್ ಡೇ ಕೊಡಬೇಕಾಗತ್ತೆ. ಅದೇ ಡಯಾಲಿಸಿಸ್ ಮೇಲೆ ಇದ್ರಿ ಅಂದರೆ 1.2 grams ಪರ್ ಕೆ ಜಿ ಪರ್ ಡೇ. ಸೊ ಇವುಗಳನ್ನೆಲ್ಲ ನೀವು ನಿಮ್ಮ ನ್ಯೂಟ್ರಿಷನಿಸ್ಟ್, ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂದಾಗ ನಿಮಗೆ ನಿಮ್ಮ ನ್ಯೂಟ್ರಿಷನಿಸ್ಟ್ ಇರ್ತಾರೆ ಅಥವಾ ನಿಮ್ಮ ಡಾಕ್ಟ್ರೇ ಹೇಳ್ತಾರೆ ನೀವು ಎಷ್ಟು ಗ್ರಾಮ್ಸ್ ಆಫ್ ಇದನ್ನು ಪ್ರೋಟೀನ್ಸನ್ನು ತಿನ್ನಬೇಕು, ಯಾವುದು ಪ್ರೋಟೀನ್ ಸೋರ್ಸನ್ನು ತಿನ್ನಬೇಕು. ಎಗ್ ಅಂದರೆ ನೀವು ಏನು ತಿನ್ಬೋದು, ಎಷ್ಟು ಎಗ್ಗನ್ನು ತಿನ್ಬಹುದು, ಈ ಚಿಕನ್ ಯೂಶ್ವಲಿ ನೀವು ಅವಾಯ್ಡ್ ಮಾಡಬೇಕು, ಇವನ್ನೆಲ್ಲ ನಿಮಗೆ ಗೈಡ್ಲೈನ್ಸನ್ನು ನಿಮ್ಮ ಡಾಕ್ಟ್ರು ಹೇಳ್ತಾ ಇರ್ತಾರೆ. ಸೊ ಮೇನ್ ಥಿಂಗ್ ಈಸ್ ಲಿಮಿಟೇಷನ್ ಆಫ್ ದ ಪ್ರೋಟೀನ್. ಎರಡನೇ ಚೇಂಜಸ್ಸು ಈ ಕಿಡ್ನಿ ಪೇಷಂಟ್ಸಲ್ಲಿ ಏನಿರುತ್ತೆ, ಫಾಸ್ಫರಸ್ ಲೆವೆಲ್, ಫಾಸ್ಫರಸ್ ಸಹ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಫಾಸ್ಫರಸ್ ಹೆಚ್ಚಿಗೆ ಆಯಿತು ಅಂದಾಗ ಏನು ಮಾಡುತ್ತೆ, ಕ್ಯಾಲ್ಶಿಯಮನ್ನು ನಿಮ್ಮ ಬೋನಿಂದ ತೆಗಿಯೋಕ್ಕೆ ಶುರು ಮಾಡುತ್ತೆ. ಸೊ ನಿಮ್ಮ ಬೋನ್ಸ್ ಎಲ್ಲ ವೀಕ್ ಆಗ್ಲಿಕ್ಕೆ ಶುರು ಆಗ್ತವೆ ಆ್ಯಂಡ್ ನಿಮ್ಮ ಕಿಡ್ನಿಗೆ ಹೆಚ್ಚಿಗೆ ಡ್ಯಾಮೇಜ್ ಸಹ ಆಗ್ತಾ ಇರುತ್ತೆ. ಈ ಥರ ಹೆಚ್ಚಿಗೆ ಆದಂಥ ಕ್ಯಾಲ್ಶಿಯಮ್ಮು ನಿಮ್ಮ ಹಾರ್ಟಲ್ಲಿ ಹೋಗ್ಬೋದು, ನಿಮ್ಮ ಲಿವರಿಗೆ ಹೋಗ್ಬೋದು. ಸೊ ಈ ರೀತಿ ಡ್ಯಾಮೇಜ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಡಾಕ್ಟರ್ಸ್ ನಿಮಗೆ ಫಾಸ್ಫರಸ್ಸನ್ನು ಸಹ ಕಡಿಮೆ ಇರುವಂಥ ಆಹಾರವನ್ನು ಹೇಳ್ತಾ ಇರ್ತಾರೆ. ಒಂದೇ ಆಹಾರ ನಾನು ಹೇಳಿದೆ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಅದನ್ನು ಲಿಮಿಟ್ ಮಾಡೋಕ್ಕೆ ಹೇಳ್ತಾರೆ, ಅಥವಾ ಬಹಳ ಕಡಿಮೆ ಅಮೌಂಟಲ್ಲಿ ನೀವು ತೊಗೊಳ್ಳೋಕ್ಕೆ ನಿಮ್ಮ ಡಾಕ್ಟ್ರು ಹೇಳ್ತಾ ಇರ್ಬೋದು. ಎಲ್ಲ ಪ್ರಾಸೆಸ್ಡ್ ಫುಡ್ಡು, ಪ್ಯಾಕೆಟಲ್ಲಿ ಬರುವಂಥ ಎಲ್ಲ ಫುಡ್ಡಲ್ಲೂ ಈ ಫಾಸ್ಫರಸ್ ಇರುತ್ತೆ. ಸೊ ಪ್ಯಾಕೆಟಲ್ಲಿ ಬರುವಂತಹ ಪ್ರೊಸೆಸ್ಡ್ ಫುಡ್ಡು, ಜಂಕ್ ಫುಡ್ಡು ಇವುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಒಂದು ತಿನ್ನೋಕ್ಕಾಗೋದಿಲ್ಲ, ಯಾಕಂದರೆ ಫಾಸ್ಫರಸ್ಸಿನ ಲೆವೆಲ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಆ್ಯಂಡ್ ಕೆಲವೊಂದು ಸಲ ಈ ಫಾಸ್ಫರಸ್ಸನ್ನು ಹಿಡಿದಿಟ್ಕೊಳ್ಳುವಂಥ ಔಷಧಿಗಳು, ಫಾಸ್ಫರಸ್ ಬೈಂಡರ್ಸನ್ನು ಸಹ ನಿಮ್ಮ ಡಾಕ್ಟರ್ಸ್ ನಿಮ್ಗೆ ಹಾಕ್ಬೋದು, ಸೊ ದ್ಯಾಟ್ ನಿಮ್ಮ ಫಾಸ್ಫರಸ್ಸಿನ ಲೆವೆಲ್ ಕಡಿಮೆ ಆಗಲಿ ಅಂತ. ಸೊ ಮೂರನೇದು ಸಾಲ್ಟ್, ಉಪ್ಪು. ಸೊ ಕಿಡ್ನಿ ಪೇಷಂಟ್ಸಲ್ಲಿ ಏನಾಗುತ್ತೆ, ನಾ ಹೇಳಿದೆ ನಿಮ್ಮ ಕಿಡ್ನಿಗೆ ಕೆಲಸ ಮಾಡೋಕ್ಕಾಗ್ತಾ ಇರೋದಿಲ್ಲ, ಲೋಡ್ ತೊಗೊಳಕ್ಕಾಗ್ತಾ ಇರೋದಿಲ್ಲ. ಸೊ ಅದು ನಿಮ್ಮ ಬಾಡಿಯಿಂದ ಬೇಕಾಗಿದ್ದಂಥ ಇಂಪಾರ್ಟೆಂಟ್ ಏನು ಪದಾರ್ಥಗಳಿರ್ತವೆ ಅವುಗಳನ್ನು ಸಹ ಕಳ್ಕೊಳ್ಳೋಕೆ ಶುರು ಮಾಡುತ್ತೆ. ಲೈಕ್ ಪ್ರೋಟೀನ್ಸ್ ಹೋಗ್ತಿರ್ತವೆ ಆ್ಯಂಡ್ ಬೇಡದಿದ್ದು ಈ ಯೂರಿಯಾ, ಕ್ರಿಯಾಟಿನಿನ್ ಇವೆಲ್ಲ ಬಿಲ್ಡಪ್ ಆಗೋಕ್ಕೆ ಶುರು ಆಗಿಬಿಡ್ತವೆ. ಡಾಕ್ಟರ್ ಏನು ಹೇಳ್ತಿರ್ತಾರೆ, ನೀವು ಉಪ್ಪನ್ನು ಕಡಿಮೆ ತಿನ್ನಬೇಕು ಅಂತ. ಯಾಕಂದರೆ ಈ ಉಪ್ಪಿನಾಂಶ ಯಾವಾಗ ಹೆಚ್ಚಿಗೆ ಇರುತ್ತೆ, ಸೋಡಿಯಂ ಯಾವಾಗ ಹೆಚ್ಚಿಗೆ ಇರುತ್ತೆ, ಅದು ಏನು ಮಾಡುತ್ತೆ, ಹೆಚ್ಚಿಗೆ ನೀರನ್ನು ಸಹ ಹಿಡ್ಕೊಳ್ಳುತ್ತೆ. ಆ್ಯಂಡ್ ಈ ನೀರು ನಿಮ್ಮ ಕಿಡ್ನಿ ಮೇಲೆ ಎಕ್ಸ್ಟ್ರಾ ಲೋಡನ್ನು ಹಾಕುತ್ತೆ ಆ್ಯಂಡ್ ನಿಮ್ಮ ಕಿಡ್ನಿ ಇನ್ನೂ ಹದಗೆಡುತ್ತೆ. ಸೊ ಸಾಲ್ಟ್ ಅಂತೂ ಬಹಳವೇ ನೀವು ಲಿಮಿಟ್ ಮಾಡಬೇಕು. ದಿವಸಕ್ಕೆ 1 ಟೀಸ್ಪೂನ್, ಟೇಬಲ್ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಚಮಚ, ಇದು ಸಣ್ಣ ಟೀಸ್ಪೂನ್ ಅಷ್ಟು ಸಾಲ್ಟ್ ಅಷ್ಟೇ ತಿನ್ಬೋದು ನೀವು ಒಂದು ದಿವಸಕ್ಕೆ. ಓಕೆ, ಅಂದರೆ ನೀವು ಮೇಲಿಂದ
ಸಾಲ್ಟ್ ಹಾಕೊಳ್ಳೋಂಗಿಲ್ಲ, ಉಪ್ಪಿನಕಾಯಿ ತಿನ್ನೋಂಗಿಲ್ಲ, ಅಥವಾ ಈ ಪಾಪಡ್ ತಿನ್ನೋಂಗಿಲ್ಲ, ಮೇಲಿಂದ ಸಾರಿಗೆ ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡೆ, ಎಕ್ಸ್ಟ್ರಾ ಉಪ್ಪು ಹಾಕೊಳ್ಳೋಂಗೆ ಇಲ್ಲ. ನೀವು ದಿವಸಕ್ಕೆ 1 ಟೀ ಸ್ಪೂನ್, ಒಂದು ಚಿಕ್ಕ ಸ್ಪೂನಷ್ಟು ಉಪ್ಪನ್ನು ಬಳಸಬೇಕೇ ಹೊರತು ಅದಕ್ಕಿಂತ ಹೆಚ್ಚಿಗೆ ಉಪ್ಪನ್ನು ನೀವು ಬಳಸಕ್ಕೆ ಆಗೋದಿಲ್ಲ. ಎಸ್ಪೆಷಲಿ ನೀವು ಏನಾದರೂ ಈ ಪ್ರೊಸೆಸ್ ಫುಡ್ಡು, ಪ್ಯಾಕೆಟೆಡ್ ಫುಡ್ಡು ಎಲ್ಲ ತಿಂತಾ ಇದ್ದೀರಾ ಅಂತ ಹೇಳಿದರೆ ಅದರಲ್ಲಿ ಸಾಲ್ಟ್ ಕಂಟೆಂಟ್ ಎಷ್ಟಿದೆ ನೋಡಿ. ಇವೆಲ್ಲದರಲ್ಲೂ ಹೆಚ್ಚಿಗೆ ಸಾಲ್ಟ್ ಇರುತ್ತೆ. ಸೊ ಲೇಬಲ್ಸನ್ನು ಸರಿಯಾಗಿ ಓದಿ, ಆ್ಯಂಡ್ ಆದಷ್ಟು ಈ ಥರ ಪ್ಯಾಕೆಟೆಡ್ ಫುಡ್ಸು, ಈ ಥರ ಪ್ರೊಸೆಸ್ಡ್ ಫುಡ್ಸು ಇವುಗಳನ್ನೆಲ್ಲ ಅವಾಯ್ಡ್ ಮಾಡಿ. ಬಿಕಾಸ್ ಇವುಗಳಲ್ಲಿ ಸಾಲ್ಟ್ ಹೆಚ್ಚಿಗೆ ಇರುತ್ತೆ ಆ್ಯಂಡ್ ಅದು ನಿಮ್ಮ ಕಿಡ್ನಿಗೆ ಡ್ಯಾಮೇಜನ್ನು ಮಾಡ್ತಾ ಇರುತ್ತೆ. ಇನ್ನೊಂದು ಪ್ರಾಡಕ್ಟ್ ಅಂತ ಹೇಳಿದರೆ ಪೊಟ್ಯಾಷಿಯಮ್. ಸೊ ಪೊಟ್ಯಾಷಿಯಮನ್ನು ಸಹ ನಿಮ್ಮ ಕಿಡ್ನಿಗೆ ತೆಗೆದುಹಾಕಕ್ಕೆ ಆಗ್ತಾ ಇರೋದಿಲ್ಲ. ಸೊ ಪೊಟ್ಯಾಷಿಯಂ ಲೆವೆಲ್ ಸಹ ಹೆಚ್ಚಿಗೆ ಇರುತ್ತೆ. ಸೊ ನೀವು ಆಲ್ರೆಡಿ ಹೆಚ್ಚಿಗೆ ಪೊಟ್ಯಾಷಿಯಂ ಇರುವಂಥ ಆಹಾರವನ್ನು ಕಡಿಮೆ ಮಾಡಬೇಕಾಗತ್ತೆ. ಲೈಕ್ ಅದು ಬಾಳೆಹಣ್ಣು ಇರ್ಬೋದು, ಅಥವಾ ಟೊಮ್ಯಾಟೋಸ್ ಇರ್ಬೋದು, ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಹೆಚ್ಚಿಗೆ ಈ ಟೆಂಡರ್ ಕೊಕೊನಟ್, ಎಳ್ನೀರು ಇರ್ಬೋದು, ಇವುಗಳನ್ನೆಲ್ಲ ನೀವು ಹೆಚ್ಚಿಗೆ ತಗೊಳಕ್ಕೆ ಹೋಗಬಾರ್ದು. ಆದಷ್ಟು ನೀವು ಲಿಮಿಟೇಷನಲ್ಲಿ ತಿನ್ನಬೇಕಾಗತ್ತೆ, ನೀರನ್ನು ಕುಡಿಬೇಕಾಗತ್ತೆ. ಬಿಕಾಸ್ ಏನೇ ಹೆಚ್ಚಿಗೆ ಆಯಿತು ಅಂದರೂ ನಿಮ್ಮ ಕಿಡ್ನಿಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಓಕೆ, ನಾನು ಅದನ್ನು ಮುಟ್ಲೇಬಾರ್ದು, ತಿನ್ನಲೇಬಾರ್ದು ಅಂತಲ್ಲ, ಬಟ್ ವೆರಿ ಲಿಮಿಟೆಡ್, ಬಹಳ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ, ಒಂದು ಅರ್ಧ, ಒಂದಿಷ್ಟು ಮುಕ್ಕಾಲು ಅಥವಾ ಕಾಲು ಪಾರ್ಟ್ ಅಷ್ಟೇ ನೀವು ತಿನ್ನಬಹುದು. ಆ್ಯಂಡ್ ಆದರೆ ನಿಮಗೆ ಅದನ್ನು ಅವಾಯ್ಡ್ ಮಾಡಿದ್ರೇ ಬಹಳ ಬೆಟರು. ಸೊ ಬಹಳಷ್ಟು ಡಯಟ್ರಿ ರಿಸ್ಟ್ರಿಕ್ಷನ್ಸ್ ಆಗ್ತವೆ. ಲೈಕ್ ನಾನು ಹೇಳಿದೆ ಈಗ ನಿಮಗೆ ಪೊಟ್ಯಾಷಿಯಮ್, ಯಾಕಂದರೆ ಪೊಟ್ಯಾಷಿಯಮ್ ಹೆಚ್ಚಿಗೆ ಆಗೋಯ್ತು ಅಂದರೆ ನಿಮ್ಮ ಹಾರ್ಟನ್ನು ಸಹ ಸ್ಟಾಪ್ ಮಾಡುವಂಥ ಕೆಪಾಸಿಟಿಯನ್ನು ಅದು ಹೊಂದಿರುತ್ತೆ. ಸೊ ಆದ್ದರಿಂದ ಈ ರೀತಿ ಫುಡ್ಗಳನ್ನು ಡಾಕ್ಟರ್ಸ್ ನಿಮಗೆ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತಿರ್ತಾರೆ. ಅಂತ ಹೇಳಿದರೆ ನೀರು. ಸೊ ನೀರಿನ ಕ್ವಾಂಟಿಟಿ ಸಹ ನಾವು ಈ ಕಿಡ್ನಿ ಪೇಷಂಟ್ಸಲ್ಲಿ ಬಹಳ ಮಾನಿಟರ್ ಮಾಡಬೇಕಾಗತ್ತೆ. ನೀರು ಏನಿರುತ್ತೆ ನೀವು ಕುಡಿತೀರಿ, ತೆಗಿಬೇಕಾಗಿದ್ದು ಕಿಡ್ನಿ. ಆಲ್ರೆಡಿ ಕಿಡ್ನಿ ಕಾಂಪ್ರಮೈಸ್ ಆಗಿದೆ, ಕಿಡ್ನಿಗೆ ಅದನ್ನು ತೆಗೆದು ಹಾಕಕ್ಕಾಗ್ತಾ ಇರೋದಿಲ್ಲ. ಸೊ ನೀವು ನಿಮ್ಮ ನೀರಿನ ಕ್ವಾಂಟಿಟಿಯನ್ನು ಸಹ ಲಿಮಿಟ್ ಮಾಡಬೇಕಾಗತ್ತೆ. ಡಾಕ್ಟರ್ ನಿಮ್ಗೆ ಹೇಳ್ತಾರೆ ನಿಮ್ಮ ಬಾಡಿ ವೇಟ್ ಎಕ್ಸೆಟ್ರಾ ಮೆಜರ್ ಮಾಡಿಕೊಂಡು ನೀವು ಎಷ್ಟು ನೀರು ಕುಡಿಬೇಕು ಅಂತ. ಬಟ್ ಟೆಂಟೇಟಿವ್ಲಿ ನಿಮ್ಮ ಯೂರಿಯಾ ಕ್ರಿಯಾಟಿನ್ ಎಲ್ಲ ಹೆಚ್ಚಿಗೆ ಆದಾಗ ನೀವು ಬಹಳ ಕಡಿಮೆ, ಅರೌಂಡ್ 3 to 4 ಗ್ಲಾಸಸ್ ಆಫ್ ವಾಟರ್ ಅಷ್ಟೇ ಕುಡಿಬಹುದು. ಓಕೆ, ಅರ್ಲಿ ಸ್ಟೇಜಸ್ಸಲ್ಲಿ ಆವಾಗ ನೀವು ಹೆಚ್ಚಿಗೆ ನೀರು ಕುಡಿಬೇಕಾಗತ್ತೆ. ಬಟ್ ಒಂದ್ಸಲ ನಿಮ್ಮ ಯೂರಿಯಾ ಕ್ರಿಯಾಟಿನ್ ಎಲ್ಲ ಹೆಚ್ಚಿಗೆ ಆಗೋಕ್ಕೆ ಶುರುವಾಯಿತು ಅಂದಾಗ ನೀರಿನ ಕ್ವಾಂಟಿಟಿಯನ್ನು ಸಹ ನಾವು ಕಡಿಮೆ ಮಾಡಬೇಕಾಗತ್ತೆ. ಯಾಕಂದರೆ ನೀರನ್ನು ಸಹ ನಿಮ್ಮ ಬಾಡಿಯಿಂದ ತೆಗೆಯೋದು ಕಿಡ್ನಿನೇ. ತೆಗೆಯೋಕ್ಕಾಗಲಿಲ್ಲ ಅಂದರೆ ಎಲ್ಲ ನೀರು ಅಲ್ಲೇ ಉಳ್ಕೊಳ್ಳುತ್ತೆ, ನೀವು ಕೈಕಾಲೆಲ್ಲ ಊದ್ಕೊಂಡು ಬಿಡ್ತಾರೆ. ಸೊ ನೀರಿನ ಕ್ವಾಂಟಿಟಿಯನ್ನು ಸಹ ಮಾನಿಟರ್ ಮಾಡಬೇಕಾಗತ್ತೆ. ಕೆಲವೊಂದು ಸಲ ನಾವು ಪೇಷಂಟ್ಸಿಗೆ ಜಸ್ಟ್ ಒಂದು 2 ಟೀ ಸ್ಪೂನ್ ಹಾಕ್ಕೊಂಡು ಬರೀ ನಿಮ್ಮ ಬಾಯನ್ನು ಒಣಗಿ ಹೋಗಿತ್ತು ಅಂದರೆ ಅದನ್ನು ವೆಟ್ ಮಾಡ್ಕೊಳ್ಳಿ ಅಂತ ಹೇಳಬೇಕಾಗತ್ತೆ. ಬಿಕಾಸ್ ನೀರನ್ನು ನಿಮ್ಮ ಕಿಡ್ನಿಗೆ ತೆಗೆದು ಹಾಕೋಕ್ಕಾಗ್ತಾ ಇರೋದಿಲ್ಲ. ಸೊ ನೀರಿನ ಕ್ವಾಂಟಿಟಿ ಸಹ ಭಾಳ ಕಡಿಮೆ ಆಗುತ್ತೆ. ಅರೌಂಡ್ 3 to 4 ಕಪ್ಸ್ ಆಫ್ ವಾಟರನ್ನು ನಾವು ಹೇಳ್ಬೋದು ಪೇಷಂಟಿಗೆ. ಬಹಳ ಯೂರಿಯಾ ಕ್ರಿಯಾಟಿನಿನ್ ಹೆಚ್ಚಿಗೆ ಆಯಿತು ಅಂದಾಗ ನಿಮ್ಮ ಡಾಕ್ಟರ್ ನಿಮ್ಮ ಕಂಡೀಷನನ್ನು ನೋಡಿ ತಕ್ಕ ಹಾಗೆ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಬಟ್ ಎಸ್, ನೀರಿನ ಕ್ವಾಂಟಿಟಿಯನ್ನು ಸಹ ಮಾನಿಟರ್ ಮಾಡಬೇಕಾಗತ್ತೆ. ಈಗ ನೀರು ಅಂತ ಹೇಳಿದಾಗ ನೀರನ್ನು ಬಿಟ್ಟು ನೀವು ಜ್ಯೂಸ್ ಕುಡಿದೆ, ಸೂಪ್ ಕುಡಿದೆ, ಯಾವುದೂ ನೀವು ಕುಡಿಯೋ ಹಾಗಿರೋದಿಲ್ಲ. ಓಕೆ, ಸೊ ನೀರಿನ ಬದಲು ನಾನು ಸೂಪನ್ನು ಕುಡಿತೀನಿ, ಜ್ಯೂಸನ್ನು ಕುಡ್ಕೊಳ್ತೀನಿ ಅಂತ ಹೇಳಿದರೆ ಅದು ಆಗೋದಿಲ್ಲ. ನೀರು ಅಂದರೆ ಎನಿ ಕೈಂಡ್ ಆಫ್ ದ್ರವ ಅಥವಾ ಲಿಕ್ವಿಡ್, ಎಲ್ಲವೂ ಲಿಕ್ವಿಡ್ ಅಂತಾನೆ ಕನ್ಸಿಡರ್ ಆಗ್ತಾ ಇರುತ್ತೆ. ಸೊ ವಾಟರ್ ಇರ್ಬೋದು, ಜ್ಯೂಸ್ ಇರ್ಬೋದು, ಸೂಪ್ ಇರ್ಬೋದು, ಇವು ಯಾವುಗಳನ್ನು ನೀವು ಹೆಚ್ಚಿಗೆ ತೊಗೊಳಕ್ಕಾಗೋದಿಲ್ಲ. ನಿಮ್ಗೆ ಎಷ್ಟು ಹೇಳಿರ್ತಾರೆ ನಿಮ್ಮ ಡಾಕ್ಟರ್ ಅಷ್ಟೇ ತೊಗೊಳ್ಬೇಕು. ಅದರಲ್ಲಿ ನೀರು ಬಂತು ಮತ್ತು ಇವೆಲ್ಲ ದ್ರವಗಳು ಬಂದವು. ಈಗ ಸಪೋಸ್ ನೀವು ಡಯಾಲಿಸಿಸ್ ಮೇಲೆ ಇದ್ರಿ ಅಂದರೆ ಅದಕ್ಕೆ ಬೇರೆ ಟೈಪ್ ಆಫ್ ಡಯಟ್ರಿ ಮ್ಯಾನೇಜ್ಮೆಂಟ್ ಇರ್ತಾ ಇರುತ್ತೆ. ನಿಮಗೆ ನಿಮ್ಮ ಡಾಕ್ಟರ್ ಅದ್ರ ಬಗ್ಗೆ ಗೈಡ್ ಮಾಡ್ತಾ ಇರ್ತಾರೆ. ನಾನು ಏನು ಹೇಳ್ತಾ ಇದ್ದೇನೆ ಇನ್ ಜನರಲ್, ಓಕೆ, ಇನ್ ಜನರಲಿ ನಾನು ಹೇಳ್ತಾ ಇದ್ದೇನೆ ದಟ್ ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇದು ತಿಂದರೆ ನಡೆಯುತ್ತೆ ಬಿಡು, ಇದೇನಾಗೋದಿಲ್ಲ, ಇದು ಒಂದು ತಿಂದ್ಕೊಂಡ್ರೆ ಇಟ್ಸ್ ಓಕೆ, ಆ ರೀತಿ ಆಗೋದಿಲ್ಲ. ಯಾಕಂದರೆ ಈಗ ನಿಮ್ಮ ಕಿಡ್ನಿ ಆಲ್ಮೋಸ್ಟ್ ಕೈ ಎತ್ತಿರುತ್ತೆ. ನೀವು ಎಷ್ಟು ಅದ್ರ ಮೇಲೆ ಲೋಡ್ ಹಾಕ್ತೀರಾ ಅದು ಅಷ್ಟೇ ಪ್ರಾಬ್ಲಮನ್ನು ನಿಮ್ಗೆ ಉಂಟು ಮಾಡ್ತಾ ಇರುತ್ತೆ. ಸೊ ಏನು ತಿಂತಾ ಇರ್ತೀರಾ ಅದ್ರ ಬಗ್ಗೆ ನಿಮಗೆ ನಿಗಾ ಇರಲೇಬೇಕು. ನಿಮ್ಮ ಶುಗರ್ ಮತ್ತು ನಿಮ್ಮ BP ಕಂಟ್ರೋಲ್ ಆಗಲೇಬೇಕು. ನೀವು ಡಯಟ್ರಿ ರಿಸ್ಟ್ರಿಕ್ಷನ್ ಮಾಡಿಕೊಂಡು ಅವುಗಳ ಬಗ್ಗೆ ಔಷಧಿ ತೊಗೊಳ್ಳಿಲ್ಲ, ಇಂಜೆಕ್ಷನ್ಸ್ ತೊಗೊಳ್ಳಿಲ್ಲ ಅಂದರೆ ನಿಮಗೆ ಎಷ್ಟೇ ಮಾಡಿದರೂ ಆ ಕಿಡ್ನಿ ನಾವು ಉಳಿಸ್ಕೊಳಕ್ಕಾಗ್ತಾ ಇರೋದಿಲ್ಲ.
ಸೊ ನಿಮ್ಮ ಶುಗರು, ನಿಮ್ಮ ಬಿ ಪಿಯನ್ನು ಕಂಟ್ರೋಲ್ ಮಾಡಿ. ನಿಮಗೆ ಏನು ರೆಸ್ಟ್ರಿಕ್ಷನ್ಸನ್ನು ನಿಮ್ಮ ಡಾಕ್ಟ್ರ್ ಹೇಳಿದ್ದಾರೆ, ಏನು ತಿನ್ಬೋದು, ಏನು ತಿನ್ನಬಾರ್ದು, ಅವನ್ನೆಲ್ಲ ನಿಮ್ಮ ಡಾಕ್ಟ್ರಿನ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ. ಒಂದು ಚಾರ್ಟ್ ಇಟ್ಕೊಳ್ಳಿ, ಒಂದು ಪೆನ್ ಆ್ಯಂಡ್ ಪೇಪರಲ್ಲಿ ಬರೆದಿಟ್ಕೊಳ್ಳಿ. ನೀವು ಎಷ್ಟು ತಿಂತಾ ಇದ್ದೀರಾ, ಏನು ತಿಂತಾ ಇದ್ದೀರಾ, ಎಷ್ಟು ನೀರು ಕುಡಿತಾ ಇದ್ದೀರಾ ಎಕ್ಸೆಟ್ರಾ. ಆದಷ್ಟು ಈ ಹೆಚ್ಚಿಗೆ ಉಪ್ಪಿರುವಂಥದ್ದು, ಹೆಚ್ಚಿಗೆ ಶುಗರ್ ಇರುವಂಥದ್ದು, ಎಣ್ಣೆ ಪದಾರ್ಥಗಳು, ಇವುಗಳನ್ನೆಲ್ಲ ಕಡಿಮೆ ಮಾಡಿ. ಆದಷ್ಟು ಸಿಂಪಲ್ಲಾಗಿ ಇಟ್ಕೊಳ್ಳಿ ನಿಮ್ಮ ಆಹಾರವನ್ನು. ಹಣ್ಣು, ಹಂಪಲ, ಪ್ರೋಟೀನ್ಸು, ಬಟ್ ಅದರಲ್ಲೂ ನೀವು ರೆಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಹೇಗೆ ನಾರ್ಮಲಿ ನಾವು ತಿಂತಾ ಇರ್ತೀವಿ ಕಿಡ್ನಿ ಸರಿ ಇದ್ದಾಗ, ಆ ರೀತಿ ಸಹ ಹೆಚ್ಚಿಗೆ ಹಣ್ಣು ಹಂಪಲ ತಿಂದೆ ಅಥವಾ ಹೆಚ್ಚಿಗೆ ನಾನು ನೀರನ್ನು ಕುಡಿದೆ, ಹೆಚ್ಚಿಗೆ ಪ್ರೋಟೀನನ್ನು ತಿಂದೆ, ಅದನ್ನೂ ಆಗೋದಿಲ್ಲ. ಈವನ್ ಪೋರ್ಷನ್ ಸಹ ಎಷ್ಟು ತಿಂತಾ ಇದ್ದೀರಾ ಅದನ್ನೂ ಸಹ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ನಿಮಗೆ ಯೂರಿಯಾ ಕ್ರಿಯಾಟಿನ್ ಏನಾದರೂ ಹೆಚ್ಚಿಗೆ ಆಯಿತು ಅಂದಾಗ ಈ ಡಯಟಿನ ಬಗ್ಗೆ ಸಹ ನಿಮ್ಮ ಡಾಕ್ಟರಿನ ಜೊತೆ ಕಂಪ್ಲೀಟ್ಲಿ ಥರಲಿ ಡಿಸ್ಕಸ್ ಮಾಡ್ಕೊಳ್ಳಿ. ನಿಮ್ಮ ವೇಟ್ ಎಷ್ಟು, ನೀವು ಎಷ್ಟು ಪ್ರೋಟೀನ್ ತಿನ್ನಬಹುದು, ಎಷ್ಟು ನೀರು ಕುಡಿಬಹುದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇವುಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ದು ಇನ್ ಜನರಲ್ ನಾವು ಇದನ್ನು ಕಿಡ್ನಿ ಪೇಷಂಟ್ಸಲ್ಲಿ ಹೇಳ್ತಾ ಇರ್ತೇವೆ. ಅದರಲ್ಲೂ ಡಯಾಲಿಸಿಸ್ ಇದ್ದವರಿಗೆ ಒಂದು ಡಯಟ್ ಇರುತ್ತೆ, ಡಯಾಲಿಸಿಸ್ ಮೇಲೆ ಇರದೇ ಇರೋರಿಗೆ ಇನ್ನೊಂದು ಡಯಟ್ ಇರುತ್ತೆ. ಸೊ ದಿಸ್ ವಾಸ್ ಇನ್ ಜನರಲ್ ಅಬೌಟ್ ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರ್ದು ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.